ಒಂದು ಟಚ್ ಕೊಟ್ಬಿಟ್ಟು 15 ನಿಮಿಷದೊಳಗಡೆ ರೀಚ್ ಆಗಬೇಕು ಅನ್ನೋ ರೂಲ್ಸ್ ಅನ್ನ ತರ್ತಿದ್ರ. ಸೊ ಯಾವಾಗಲಿಂದ ಇದು ಶುರುವಾಗುತ್ತೆ, ಏನಿದೆ ಈ ಪ್ರೊಸೀಜರ್? ನೋಡಿ, ನಾವು ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ನಾನು ಎಷ್ಟೇ ವ್ಯವಸ್ಥೆ ಮಾಡಿದರೂ ಕೂಡ ಸಮರ್ಪಕವಾದ ಆ್ಯಂಬುಲೆನ್ಸ್ ಇಲ್ಲದಿದ್ದಲ್ಲಿ ನಮಗೆ ಪೇಷಂಟ್ಗಳು ಸೀರಿಯಸ್ ಮತ್ತು ಕಷ್ಟಕಾಲ ಸಂದರ್ಭದಲ್ಲಿ ಸಮರ್ಪಕ ಸೇವೆ ಕೊಡಲಿಕ್ಕೆ ಆಗೋದಿಲ್ಲ. ಅವನು ಆಸ್ಪತ್ರೆ ಬಂದು ಮುಟ್ಟಿದ್ರಲ್ಲ ಅವನಿಗೆ ಚಿಕಿತ್ಸೆ ಕೊಡುವಂಥದ್ದು. ಆದ ಕಾರಣ ಹಿಂದೆ 20 ನಿಮಿಷಕ್ಕೆ ಅನುಗುಣವಾಗಿ ನಮ್ಮ ಆ್ಯಂಬುಲೆನ್ಸ್ ಮುಡಬೇಕಿತ್ತು. ಈಗ ಕೆಲವೊಂದು ಕಾರಣಗಳಿಂದ ತಡವಾಗ್ತಾಯಿದೆ. ನಾನು ಖುದ್ದಾಗಿ ಪರಿಶೀಲನೆ ಅದನ್ನು ಮಾಡಿದ್ದೇನೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ನಾವೊಂದು ಸಿಸ್ಟಮ್ ಮಾಡಿಕೊಂಡು ಅದು 20 ನಿಮಿಷ ಆ ಕಾಲ ಅದಕ್ಕಿಂತ ವೇಗವಾಗಿ ನಾವು ಅದನ್ನು ಮುಟ್ಟಬೇಕಾದ್ರೆ ನಾವು ಅದನ್ನು 20 ಮಿನಿಟ್ಸಲ್ಲಿ ಒಂದು ವ್ಯವಸ್ಥೆ ಮಾಡ್ತೇವೆ. ಏಕೆಂದರೆ ಹೆಚ್ಚಿನ ಆ್ಯಂಬುಲೆನ್ಸನ್ನು ಕೊಟ್ಟು ಯಾವ್ಯಾವ ಪ್ರದೇಶದಲ್ಲಿ ಅದನ್ನು ನೋಟ್ ಮಾಡಿ ಇಟ್ಟುಕೊಂಡು ಅದಕ್ಕೆ ಮಾಹಿತಿ ಟೆಕ್ನಾಲಜಿ ಯೂಸ್ ಮಾಡಿ ಫೋನ್ ಬಂದ ತಕ್ಷಣ ಆ ಡ್ರೈವರ್ ಹೋಗುವಂಥದ್ದು. ಡ್ರೈವರ್ ಹೋಗುವ ದಾರಿ ಕೂಡ ಸರಿ ಇದೆಯಲ್ಲ ಅಂತ ನಮಗೆ ತೋರಿಸ್ತದೆ. ತಪ್ಪಿದರೆ ಅವನು ಬೇಕಾದ ದಾರಿಯಲ್ಲಿ ಹೋದರೆ ತಕ್ಷಣ ಫೋನ್ ಮಾಡಿ ಕೇಳ್ತಾರೆ ಯಾಕೆ ದಾರಿ ತಪ್ಪಿಸಿದೆ ಅಂತೇಳಿ. ಅಥವಾ ಸರ್ಕಾರಿ ಆಸ್ಪತ್ರೆ ಬಿಟ್ಟು ಪ್ರೈವೇಟ್ ಆಸ್ಪತ್ರೆ ಹೋದಾದು ಕೂಡ ಇಲ್ಲಿ ಗೊತ್ತಾಗ್ತದೆ. ಅವನು ಡ್ರೈವರ್ ಮೇಲೆ ಕೂಡ ನಿಗಾ ಇಟ್ಟುಕೊಂಡು ಯಾವ ಟೈಮ್ ಯಾವ ರೀಚ್ ಮಾಡಿದ್ರೆ ನಾವು 15 ನಿಮಿಷ ಒಳಗಡೆ ಬಂದು ಮುಟ್ಟಬೇಕಂತೇಳಿ ನಾವು ಸೂಚನೆ ಕೊಟ್ಟಿದ್ದೇವೆ. ಅದನ್ನು ಅವರು ಆ ಒಂದು ಕಂಡೀಷನ್ ಪ್ರಕಾರ ನಾವು ವ್ಯವಸ್ಥೆ ಮಾಡಿದರೆ ಅದನ್ನು ಕೂಡ ಮಾಡ್ತಂತ ಕೂಡ ಹೇಳಿದ್ದಾರೆ. ಆದರೆ ನಾನು ಕೂಡ ಹೇಳಿದೆ, ಏನದು ನಾವು ಒಂದು ವ್ಯವಸ್ಥೆ ಮಾಡಿ ಅವರ ಕೈಗೆ ಕೊಟ್ಟರೆ ಅವರು ಆ ಸಮಯದಲ್ಲಿ ಮುಟ್ಟದಿದ್ದಲ್ಲಿ ಅವರ ಮೇಲೆ ಸುಮಾರು 3,000ರಿಂದ 5,000 ತನಕ ಆ್ಯಂಬುಲೆನ್ಸನ್ನು ಫೈನ್ ಆಗ್ತದೆ. ಯಾಕೆ ಅವ್ರಿಗೆ ಅಕೌಂಟಬಿಲಿ ಇಟ್ಟಬೇಕು. ಮತ್ತು ತಿಂಗಳ ನಾವು ದುಡ್ಡು ಏನು ಕೊಡೋದು ಕರೆಕ್ಟಾಗಿ ಅವರಿಗೆ ಕೊಡಬೇಕು. ಅದು ಡಿಲೇ ಆದರೂ ಕೂಡ ಅದು ಅವ್ರಿಗೆ ಇಂಟ್ರೆಸ್ಟ್ ನಾವು ಕೊಡ್ತೇವೆ ಅಂತ ಕೂಡ ಹೇಳಿದ್ದೇವೆ. ಸೊ ನಮಗೆ ಜವಾಬ್ದಾರಿ ಇದೆ ಆ ವ್ಯವಸ್ಥೆ ಸರಿಯಾಗಿ ಸ್ಟಾರ್ಟ್ ಮಾಡಲಿಕ್ಕೆ. ಕೆಲಸ ಮಾಡೋ ಜವಾಬ್ದಾರಿ ಆ ಸಂಬಂಧಪಟ್ಟಂಥ ಸಿಸ್ಟಮ್ ನಾವು ಯಾರು ವಹಿಸ್ತಾರೋ ಸಿಸ್ಟಮ್ ನಾವು. ಈಗ ನಮ್ಮ ಮಾನಿಟರ್ ನೋಡಿ, ಈಗ ಫೋನ್ ಕಾಲ್ ಬಂದ ತಕ್ಷಣ ಅವರಿಂದ ಫೋನ್ ಕಾಲ್ ರಿಸೀವ್ ಆಗ್ತದೆ, ಎಲ್ಲಿಂದ ಬರ್ತಂತ ಗೊತ್ತಾಗ್ತದೆ, ಎಲ್ಲಿಗೆ ಬೇಕು ಎಲ್ಲಿಂದ ಹೋಗ್ತದೆ ಅಂತ ಹೇಳಿ ತಕ್ಷಣ ಇವತ್ತು ಆ ಪಕ್ಕದಲ್ಲಿ ಫಾರ್ ಉಳ್ಳಾಲಕ್ಕೆ ಬೇಕಂತ ಹೇಳಿದರೆ ಉಳ್ಳಾಲದಲ್ಲಿ ಪಕ್ಕದಿರುವ ಆ್ಯಂಬುಲೆನ್ಸ್ ಎಲ್ಲಿ ಅಂತ ಹೇಳಿ ಕಂಪ್ಯೂಟರಲ್ಲಿ ಕಾಣ್ತದೆ. ಅವನಿಗೆ ಆಟೋಮೆಟಿಕ್ಕಾಗಿ ಹೋಗ್ತದೆ ಆ ಮಾಹಿತಿ. ಅಲ್ಲಿಂದ ಅವರು ಆ ಪೇಷಂಟ್ ಕರ್ಕೊಂಡು ಅವಾಗ ಯಾವೆಲ್ಲ ರೂಟಲ್ಲಿ ಹೋಗ್ತಾರೆ, ಎಷ್ಟು ಗಂಟೆ ರೀಚ್ ಆಗ್ತಾರೆ, ಎಲ್ಲಿಂದ ಪಿಕ್ ಮಾಡ್ತಾರೆ, ಎಲ್ಲಿಗೆ ಡ್ರಾಪ್ ಮಾಡ್ತಾರೆ, ಎಲ್ಲ ಮಾಹಿತಿ ಕೂಡ ಈ ನಮಗೆ ಡೇಟಾದಲ್ಲಿ ಬಂದು ಸಿಕ್ಕಿ ಬೀಳ್ತದೆ. ಆಗಿದೆ, ಆಲ್ರೆಡಿ ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದಾರೆ, ಆಲ್ರೆಡಿ ಇದೆ. ಅದಕ್ಕೆ ಈ ಒಂದು ವ್ಯವಸ್ಥೆ ನಾವು ಮಾಡ್ತೇವೆ. ಅದಕ್ಕೆ ನಾವು ಜಸ್ಟ್ ಸ್ಟಾರ್ಟ್ ಮಾಡಿದ್ದೇವೆ. ಟೇಕ್ ಸಮ್ ಟೈಮ್. ಯಾಕೆ ನಾವೀಗ ಇನ್ನೂ ನಮಗೆ ಆ್ಯಾವ್ರೇಜ್ ಪ್ರಕಾರ 785 ಆ್ಯಂಬುಲೆನ್ಸ್ ಬೇಕು ಆ್ಯಾವ್ರೇಜ್ ಪ್ರಕಾರ. ಪ್ಲಸ್ ಅಲ್ಲಿ ಬ್ರೇಕ್ ಡೌನ್ ಆದರೆ ಒಂದು 10 ಆ್ಯಂಬುಲೆನ್ಸ್ ಜಾಸ್ತಿ ಬೇಕು. ಯಾವುದೆಲ್ಲ ಕೂಡ ಸರಿ ಅಂತ ಆಗ ರನ್ ಆಗಬೇಕಲ್ಲ. ಸೊ ನಮಗೆ ಮಿನಿಮಮ್ 800 ಈಗ ನಮಗೆ ಇರುವುದೇ ನಮ್ಮ 400 ಆ್ಯಂಬುಲೆನ್ಸ್ ಅಷ್ಟು ಮಾತ್ರ ಇದೆ. ಸೊ 400 ಹೊಸ ಆ್ಯಂಬುಲೆನ್ಸ್ಗೆ ನಾವು ಇವತ್ತು ಕೊಟ್ಟಿದ್ದೇವೆ. ಅದನ್ನು ಮುಖ್ಯಮಂತ್ರಿ ಮಾತಾಡಿದ್ದಾನೆ. ಅದಕ್ಕೆ ಅವರು ಅನುದಾನ ಬಿಡುಗಡೆ ಮಾಡ್ತಾನೆ ಕೂಡ ಹೇಳಿದ್ದಾರೆ. ಬಂದ ತಕ್ಷಣ ಎಲ್ಲ ವ್ಯವಸ್ಥೆ ಕರೆಕ್ಟ್ ಆಗ್ತಾ ಇವತ್ತು ಬರ್ತದೆ. ಸರ್, ಈಗ ಹಿಂದೆ ಸರ್ಕಾರ ಇದ್ದಾಗ ಅಂದರೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ ಇದು 108 ಆ್ಯಂಬುಲೆನ್ಸ್ನ ನಾವೇ ನಿರ್ವಹಣೆ ಮಾಡ್ತೀವಿ ಅಂತ ಸರ್ಕಾರ ಸುಪರ್ತಿಗೆ ತಗೊಂಡಿತ್ತು. ಪ್ರೈವೇಟ್ ಅವ್ರಿಗೆ ಕೊಡೋದಿಲ್ಲ, ನಾವೇ ಇದು ಮಾಡ್ತೀವಿ ಅಂತ. ಸೊ ಈಗಲೂ ಅದೇ ಏನಾದರೂ ಕಂಟಿನ್ಯೂ ಆಗುತ್ತಾ ಅಥವಾ ಮತ್ತೆ ಹಿಂದಿನ ಥರ ಟೆಂಡರ್ ಕರೆದು ಅವ್ರಿಗೆ ನೋಡಿ, ನಾನು ಅಧಿಕಾರಿಗಳಿಗೆ ಹೇಳಿದ್ದೇನೆ, ನಮಗೆ ಕ್ಲಾರಿಟಿ ಬೇಕು. ನಿಮಗೆ ನಡೆಸಲಿಕ್ಕೆ ಆಗ್ತದೆಲ್ಲೋ ಹೇಳಬೇಕು. ಅಧಿಕಾರಿಗಳನ್ನು ಹೇಳಿದ್ದೇನೆ, ನಿಮಗೆ ಆಗುತ್ತದೆ ನೀವು ವಹಿಸ್ಕೊಳ್ಳಿ, ನೀವು ಸರಿಯಾದ ಟೈಮಲ್ಲಿ ಮುಟ್ಟಿಸಬೇಕು. ಅಧಿಕಾರಿಗೆ ಜವಾಬ್ದಾರಿ ಕೊಟ್ಟಿದ್ದೇನೆ. ನಮಗೆ ಆಗೋದಿಲ್ಲ ಅಂತ ಹೇಳಿದರೆ ನೀವು ಹೇಳಿ ಹೇಗೆ ಮಾಡಬೇಕು ಇದನ್ನು ಸಿಸ್ಟಮಲ್ಲಿ ಅಂತ ಕೊಟ್ಟಿದ್ದೇನೆ. ಅವರು ಏನು ಅಧಿಕಾರಿ ಹೇಳ್ತಾರೆ ನಾವೇ ನಡೆಸೆಂಬ ಮಾತನ್ನು ಅಧಿಕಾರಿಗಳಿಗೆ ಕೊಟ್ಟರೆ ನಮಗೇನು ಅಭ್ಯಂತರ ಇಲ್ಲ. ಮತ್ತು ಪೇಷಂಟ್ಗೆ ತೊಂದರೆ ಆಗಬಾರ್ದು ಇದರಲ್ಲಿ. ಇಲ್ಲದಿದ್ದಲ್ಲಿ ನಾವು ಹಿಂದಿನ ರೀತಿಯ ಟೆಂಡರ್ ಕರೆದು ನಾವು ಅದನ್ನು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರಿಗೆ ನಾವು ಕೊಡ್ತೇವೆ. ಯಾಕಂದರೆ ಹಿಂದೆ ಜೀವಿಕೆ ನಿರ್ವಹಿಸಿತ್ತು, ಅದನ್ನು ಬ್ಲಾಕ್ ಲಿಸ್ಟ್ ಹಾಕಿರೋ, ಅದು ಸರಿಯಾಗಿ ಸಂಬಳ ಕೊಡ್ತಿರಲಿಲ್ಲ, ಮತ್ತು ಮದರ್ ಬೋರ್ಡ್ ಪ್ರಾಬ್ಲಮ್ಸ್ ಆಗಿತ್ತು, ತುಂಬಾ ಸಮಸ್ಯೆಗಳಾಗಿತ್ತು ಅಂತ. ಅದೆಲ್ಲ ಸರಿಪಡಿಸ್ತಿದ್ದಾರಾ ಏನು ಅಂತ ಸರ್? ನಾವು ಈಗ ಅದಕ್ಕಾಗಿ ನಾವು ಕಂಡೀಷನ್ ಹಾಕಿ ಇನ್ನು ಮುಂದಕ್ಕೆ ಯಾರು ಬರೋದಿದ್ರು ಕೂಡ ಭಾಳಷ್ಟು ಕಂಡೀಷನ್ ನಾವು ಇವತ್ತು ಹಾಕ್ತೇವೆ. ಒಂದು, ಈ ಟೈಮಲ್ಲಿ ಬರಲೇಬೇಕು, ಬರದಿದ್ದವರ ಮೇಲೆ ನಾವು ಪ್ರತಿ ಆಂಬುಲೆನ್ಸ್ ಫೈನ್. ಇನ್ನು ಸ್ಟಾಫಿಗೆ ಸಂಬಳ ಕೊಡಲಿಲ್ಲ, ಇದು ಕೊಡಲಿ ಅನ್ನೋ ಕೇಸಿಗೆ ಹೋದರೆ ಸರ್ಕಾರ ಜವಾಬ್ದಾರಿ ಇಲ್ಲ, ಅವರೇ ಜವಾಬ್ದಾರಿ ಇಲ್ಲ. ನಮ್ಮ ಅಧಿಕಾರಿಗಳು ಉತ್ತರ ಕೊಡಬೇಕಿತ್ತು. ಅವರೇ ಅದಕ್ಕೆ ಏನಾದರೂ ಸಮಸ್ಯೆ ಅವ್ರಿಗೆ ಮೇಲೆ ನಾವು ಕಂಡೀಷನ್ ಹಾಕಿ ನಾವು ಅದನ್ನು ಯಾವ ರೀತಿ ಕ್ರಮ ತೆಗೆಲ್ಲ ಕೂಡ MOU ಭಾಳ ಸ್ಪಷ್ಟತೆ ನಾವು ಮಾಡಿಕೊಂಡು ಬರ್ತೇವೆ. ಇದರಲ್ಲಿ ಉತ್ತಮ ರೀತಿ ಅಂತ ನಾವು ನಡೆಸ್ತೇವೆ. ಅದನ್ನು ನಾವು ಕೂಡ ಸಹಕಾರ ಕೊಡಬೇಕು. ಆ್ಯಂಬುಲೆನ್ಸ್ ಕೊಡಬೇಕು, ತಿಂಗಳು ಕೊಡುವಂಥ ದುಡ್ಡು ನಾವು ಕೊಡಬೇಕು. ಅದು ನಮ್ಮ ಜವಾಬ್ದಾರಿ. ತದನಂತರ ನಾವು ಹೇಗೆ ಬೇಕಾದ್ರೆ ಕೆಲಸ ಮಾಡಿಸ್ಕೊಳ್ಬೋದು. ಮತ್ತೊಂದು ಸರ್, ಈಗ ಬೆಂಗಳೂರು
ಯಾವ ಏರಿಯಾದಲ್ಲಿ ಟ್ರಾಫಿಕ್ ಇಲ್ಲ ಅಂತ ಇಲ್ಲ. ಸೊ ಈಗ ಆಂಬ್ಯುಲೆನ್ಸ್ಗಳು ನೀವು ಹೊಸದಾಗೂ ಕೂಡ ಖರೀದಿ ಮಾಡ್ತಿದ್ದೀರಾ. ಸೊ ಇದ್ರ ಬಗ್ಗೆ ಏನಾದರೂ ಆಂಬ್ಯುಲೆನ್ಸ್ದು ಪಾತ್ ಏನಾದರೂ ಮಾಡುವಂಥದ್ದು ಅಥವಾ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಜೊತೆ ಮಾತಾಡುವಂಥದ್ದು ಏನಾದ್ರು ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ ಅಂತ? ಈಗ ನಾವು ಪೊಲೀಸ್ ಇಲಾಖೆ ಜೊತೆ ಮತ್ತು ಅರ್ಬನ್ ಜೊತೆ ಚರ್ಚೆ ಮಾಡಿದ್ದೇವೆ. ಇದಕ್ಕೆ ಒಂದು ಯಾಕಂತ ಹೇಳಿದರೆ ಒಂದು ಸೈಡಲ್ಲಿ ಆಂಬ್ಯುಲೆನ್ಸ್ ಟ್ರ್ಯಾಕ್ ಅಂತ ಎಲ್ಲ ಕಡೆ ಇರ್ತದೆ. ಎಲ್ಲಕ್ಕಿಂತ ಜಾಸ್ತಿ ಏನಂತ ಹೇಳಿದರೆ ಸಿಸ್ಟಮ್ಯಾಟಿಕ್ ಓಪನ್ ಆಗುವಂಥದ್ದು. ಏನಾದರೂ ಆ್ಯಂಬುಲೆನ್ಸಿನ ಸೌಂಡ್ ಬಂದ ತಕ್ಷಣವೇ ಇವತ್ತು ಅಲ್ಲಿ ಸಿಗ್ನಲ್ ಓಪನ್ ಆಗಬೇಕು, ಇಲ್ಲ ಬ್ಲಾಕ್ ಆಗಿ ನಿಲ್ತದೆ ಆ ಇದರಲ್ಲಿ. ಸೊ ಜನರಿಗೆ ಕೂಡ ಸಿವಿಕ್ ಸೆನ್ಸ್ ಬೇಕು. ಆ್ಯಂಬುಲೆನ್ಸನ್ನು ಓವರ್ಟೇಕ್ ಮಾಡಬಾರ್ದು, ಆ್ಯಂಬುಲೆನ್ಸ್ ಬಂದಾಗ ನಾವು ಸೈಡ್ ದಾರಿ ಕೊಡಬೇಕು. ಇದು ನಮಗೆ ಭಾಳಷ್ಟು ಅಗತ್ಯ. ನಾವು ಬೇರೆ ದೇಶ ಹೋದಾಗ ಆ್ಯಂಬುಲೆನ್ಸ್ ಶಬ್ದ ಕೇಳಿದ ತಕ್ಷಣ ಸೈಡಲ್ಲಿ ಹೋಗಿ ನಿಲ್ಲಿಸ್ತಾರೆ ಅವ್ರ ಗಾಡಿಯನ್ನು. ನಮ್ಮಲ್ಲಿ ಏನು, ನಮ್ಮ ಆ್ಯಂಬುಲೆನ್ಸನ್ನು ಓವರ್ಟೇಕ್ ಮಾಡಿಕೊಂಡು ಹೋಗ್ತಾರೆ. ಆದಾಗ ಇದನ್ನು ಕೂಡ ಜನ ಕೂಡ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಇದರಲ್ಲಿ ಅದು ಕೂಡ ಸಹಕಾರ ಕೊಡಬೇಕು.